ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರು ಭರ್ಜರಿ ಜಯವನ್ನ ಸಾಧಿಸಿದ್ದಾರೆ. ಇದೀಗ ಆ ಒಂದು ಸಂತಸದಲ್ಲಿ ಆ ಒಂದು ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ತಮ್ಮ ಜೊತೆ ಈಗ ಬಿ ನಾಗೇಂದ್ರ ಅವರು ಬಳ್ಳಾರಿ ಉಸ್ತುವಾರಿ ಸಚಿವರಿದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, ಈ ಒಂದು ಗೆಲುವನ್ನ ನಿರೀಕ್ಷೆ ಮಾಡಿದ್ರೆ, ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಗೆಲುವನ್ನ ನಿರೀಕ್ಷೆ ಮಾಡಿದ್ರ? ಇಲ್ಲ, ಖಂಡಿತವಾಗಿ ಕೂಡ ನಾವು ಈಗಾಗಲೇ ಕೂಡ ನಮ್ಮ ಸರ್ಕಾರದ ಮೇಲೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಆಡಳಿತದ ಮೇಲೆ ಒಂದು ದೊಡ್ಡ ನಂಬಿಕೆ ಇತ್ತು. ಇವತ್ತು ರಾಜ್ಯದ ಜನ ನಮ್ಮ ಕೈ ಹಿಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಬಳ್ಳಾರಿ ಜನತೆ ನಮ್ಮ ಕೈ ಹಿಡ್ತಾರೆ. ನಮ್ಮ ಅಭ್ಯರ್ಥಿ 100% 1.5 ಲಕ್ಷಾಂತರದಿಂದ ಗೆಲ್ತಾರೆ ಅಂತೇಳಿ ಭಾವನೆ ಇತ್ತು. ಆದರೂ ಕೂಡ ಇವತ್ತು ಗೆಲುವು ಸಾಧಿಸಿದ್ದೀವಿ. ಸುಮಾರು 1 ಲಕ್ಷ ಹತ್ತಿರ ಇವತ್ತು ನಮ್ಮ ಇತಿಹಾಸದಲ್ಲಿ ಭಾಳ ಇವತ್ತು ಸೋನಿಯಾ ಗಾಂಧಿ ಮೇಡಮ್ ಆದಮೇಲೆ ಅವರು ಕೂಡ ಈ ಮಟ್ಟದ ಅಂದರೆ ಇವತ್ತು ನಾವು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಿರೀಕ್ಷೆಗೆ ನಾವು ಮಾಡಿದ್ದೀವಿ ಈ ಗೆಲುವನ್ನು. ನಾವು ಖಂಡಿತವಾಗಿ ತುಕಾರಾಂ ಅವರು ಗೆದ್ದು ಬರ್ತಾರೆ, 1 ಲಕ್ಷ ಲೀಡ್ ಅಲ್ಲಿ ಗೆದ್ದು ಬರ್ತಾರೆ ಅಂತೇಳಿ ಇವತ್ತು ಗೆದ್ದು ಬಂದಿದ್ದಾರೆ. ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾಯಿದೆ. ಅದರ ಜೊತೆಗೆ ನಮ್ಮ ಜಿಲ್ಲೆಯ ಜನತೆಗೆ, ಅಖಂಡ ಜಿಲ್ಲೆಯ ಜನತೆಗೆ ಭಾಳಷ್ಟು ಅನಂತ ಕೋಟಿ ವಂದನೆಗಳನ್ನು ಕೂಡ ನಾವು ತಿಳಿಸ್ತೀವಿ. ಬಿಜೆಪಿಯವರು ಎಲ್ಲಿ ಎಡವಿದ್ರು ಅಂತ ನಿಮಗೆ ಅನ್ಸುತ್ತೆ, ಮತ್ತು ನಿಮಗೆ ಏನು ಪ್ಲಸ್ ಆಯಿತು ಅನ್ಸುತ್ತೆ? ಇಲ್ಲ, ಖಂಡಿತವಾಗಿ ನಾವು ಕಾರ್ಯರೂಪ ಅಂದರೆ ನಮ್ಮ ರಣತಂತ್ರ. ಇವತ್ತು ನಾವು ಚುನಾವಣೆ ಗೆಲುವಿಗಾಗಿ ನಾವು ಕೆಲಸ ಮಾಡ್ತೀವಿ. ಇವತ್ತು ಬಿಜೆಪಿಯವರು ಅವ್ರ ಗೆಲುವಿಗಾಗಿ ಈ ನಮ್ಮ ಎಲ್ಲ ಕೋಮುವಾದಿಗಳು ಅಂದರೆ ಎಲ್ಲ ಜಾತಿಗಳಲ್ಲಿ ವಿಷಬೀಜವನ್ನು ಹತ್ತಿಸ್ಕೊಂಡು ಅವರು ಹೋಗ್ತಾ ಇದ್ದಾರೆ. ಅದಕ್ಕೆ ಅವರು ಮುಳುವಾಗಿದೆ. ಇವತ್ತು ರಾಜ್ಯದ ಜನತೆಗೆ ಇವತ್ತು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾತಿಗೆ ವಿಷಬೀಜ ಬಿತ್ತುವಂಥದ್ದು ಕೆಲಸ ಇವತ್ತು ಬಿಜೆಪಿ ಮಾಡಿತ್ತು. ಅದನ್ನು ಇವತ್ತು ವರ್ಕೌಟ್ ಆಗಲಿಲ್ಲ ಈ ಭಾಗದಲ್ಲಿ. ಯಾಕಂದರೆ ಸುಮಾರು ಈ ಭಾಗದಲ್ಲಿ ನಾವೆಲ್ಲ ಕೂಡ ಅನ್ಯೋನ್ಯವಾಗಿರುವಂಥದ್ದು ಬಳ್ಳಾರಿ ಜಿಲ್ಲೆ. ಹಿಂದೂ ಆಗಿರ್ಬೋದು, ಮುಸ್ಲಿಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಈ ರೀತಿ ಹಿಂದುಳಿದವರು ಎಲ್ಲರೂ ಒಟ್ಟಾಗಿ, ದಲಿತರು ಎಲ್ಲ ಸೇರಿ ನಾವು ಒಟ್ಟಾಗಿ ಇರುವಂಥ ಜಾಗಕ್ಕೆ ಇವತ್ತು ಕಾಂಗ್ರೆಸ್ಸೇ ಒಳ್ಳೇದಂತೇಳಿ ಈ ಜಿಲ್ಲೆ ಜನತೆ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಕೇವಲ ಬಳ್ಳಾರಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಪರ ಜನ ವಾಲಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ಚುನಾವಣೆ ಕಂಪೇರ್ ಮಾಡಿದರೆ ಈ ಬಾರಿ ಕಾಂಗ್ರೆಸ್ಗೆ ಮತಗಳು ಜಾಸ್ತಿ ಬಂದಿವೆ, ಸೀಟ್ಗಳು. ನಡಿ, ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ ಕೂಡ ಜಾಸ್ತಿ ಬಂದಿರತಕ್ಕಂಥ ಇದನ್ನ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾರೆ? ಇದು ಗ್ಯಾರಂಟಿಯ ಎಫೆಕ್ಟ್ ಅಂತ ಅನ್ಸುತ್ತೆ? 100% ಗ್ಯಾರಂಟಿ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಮತ್ತು ಖರ್ಗೆ ಸಾಹೇಬರು, ನಮ್ಮ ಖರ್ಗೆ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧೀಜಿಯವರು ಮತ್ತು ಸೋನಿಯಾ ಗಾಂಧೀಜಿಯವರು ನಮ್ಮ ರಾಜ್ಯದ ಮೇಲೆ ಇಟ್ಟಿರುವಂಥ ವಿಶೇಷ ಪ್ರೀತಿಯಿಂದ ಇವತ್ತು ನಮ್ಮ ಕೆಳಗಡೆ ಭಾಗದಲ್ಲಿರುವಂಥ ಸೌತ್ ರಾಜ್ಯಗಳಲ್ಲಿ ಇವತ್ತು ಕರ್ನಾಟಕನೇ ಇವತ್ತು ಮುಖ್ಯವಾಗಿರುವಂಥದ್ದು. ಈ ರಾಜ್ಯಕ್ಕೆ ಅವರೆಲ್ಲ ಕೂಡ ಗೈಡ್ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಇಂಥ ಕೆಲಸ ಮಾಡೋಣ ಅಂತೇಳಿ ಆ ಗೈಡೆಲ್ಲ ತೆಗೆದುಕೊಂಡು ಇವತ್ತು ಮಾನ್ಯ ಸುರ್ಜೇವಾಲಾ ಅವರಾಗಿರ್ಬೋದು, ನಮ್ಮ ಜನರಲ್ ಸೆಕ್ರೆಟರಿ ಆರ್ಗನೈಸರ್ ಆಗಿರುವಂಥ ನಮ್ಮ KC ವೇಣುಗೋಪಾಲ್ ಅವರಾಗಿರ್ಬೋದು, ನಾಸೀರ್ ಹುಸೇನ್ ಅವರಾಗಿರ್ಬೋದು, ಈ ರೀತಿ ಅನೇಕ ಜನರು ಸೇರಿ ಇವತ್ತು ಇಲ್ಲಿ ಗೈಡ್ ಮಾಡಿ ಇವತ್ತು 5ಕ್ಕೆ 5 ಪಂಚ ಗ್ಯಾರಂಟಿ ಕೊಟ್ಟು ಜನರ ಮಧ್ಯೆ ಹೋದಾಗ ನಮಗೆ ಭಾಳ ಐತಿ. ಯಾಕಂದರೆ ಅದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಒಂದು ಆಡಳಿತ ವೈಖರಿ, ಪಾರದರ್ಶಕವಾಗಿರುವಂಥ ಆಡಳಿತ ವೈಖರಿಯಿಂದ ನಾವು ಗೆಲುವನ್ನು ಸಾಧಿಸಿವಿ ಅಂತೇಳಿ ಘಂಟಾಘೋಷವಾಗಿ ಹೇಳ್ತೀವಿ. ಈ ಥರ ಮಾತಾಡ್ತಾ ಹೇಳಿದ್ರಿ. DK ಸುರೇಶ್ ಅವರ ಸೋಲಿನ ಬಗ್ಗೆನೂ ಕೂಡ ನೀವು ಒಂಥರ ಬೇಸರವಾಗಿ ಮಾತಾಡಿದ್ರಿ. ಯಾಕೆ ಸರ್ ನಿಮಗೆ ಅವ್ರ ಸೋಲು ಅಷ್ಟು ಬೇಜಾರು ಅನಿಸ್ತು? ಯಾಕಂದರೆ ರಾಜ್ಯದಲ್ಲಿ ಹಲವರು ಸೋತಿದ್ದಾರೆ, ಅದರಲ್ಲಿ ವಿಶೇಷವಾಗಿ DK ಸುರೇಶ್ ಅವರ ಬಗ್ಗೆ ಯಾಕೆ ಅಷ್ಟು ಬೇಸರ? ಖಂಡಿತವಾಗಿ ಒಬ್ಬ ಒಳ್ಳೆ ನಾಯಕ. ಇವತ್ತು DK ಶಿವಕುಮಾರ್ ಸಾಹೇಬ್ರನ್ನ ನಾನು ಹಲವಾರು ಬಾರಿ ಭೇಟಿ ಆಗ್ತಾ ಇರ್ತೀನಿ. ಅಷ್ಟೇ ಭೇಟಿಯನ್ನು ನಾನು ಮಾನ್ಯ ನಮ್ಮ DK ಸುರೇಶ್ ಅವ್ರನ್ನೂ ಕೂಡ ಭೇಟಿಯಾಗಿದ್ದೇನೆ. ನಾನು ಹಲವಾರು ಬಾರಿ ಡೆಲ್ಲಿಗೆ ಹೋದಾಗ ಅವರ ಕ್ವಾರ್ಟರ್ಸ್ಗೆ ಹೋಗಿ ಬರ್ತಾಯಿದ್ದಾರೆ. ಅವ್ರಿಗೆ ಇರುವಂಥ ಕಾಳಜಿ, ಆ ಪ್ರದೇಶದ ಮೇಲೆ ಅಂದರೆ ಆ ಒಂದು ಜಿಲ್ಲೆಯ ಮೇಲೆ ಇರುವಂಥ ಕಾಳಜಿ ನೋಡಿದ್ರೆ ಅವ್ರು ಯಾವತ್ತೂ ಕೂಡ ಸೋಲ್ಕೊಡ್ದು. ಇವತ್ತು ನನಗೆ ಒಬ್ಬ ಒಳ್ಳೆಯ ಒಂದು ಕಾರ್ಯಕರ್ತ ಅಂದರೆ ಜನಗಳ ಒಂದು ಏನು ಧ್ವನಿಯನ್ನು ತೆಗೆದುಕೊಂಡು ಹೋಗುವಂಥದ್ದು, ಆ ಭಾಗದ ಧ್ವನಿಯನ್ನು, ಹಳೆ ಮೈಸೂರು ಭಾಗದ ಧ್ವನಿಯನ್ನು ತೆಗೆದುಕೊಂಡು ಹೋಗುವಂಥವ್ರು ಸೋತಾರೆ ಅಂತೇಳಿ ಇವತ್ತು ನಿಜವಾಗ್ಲೂ ಬೇಜಾರಾಗಿದೆ. ನಾನು ಸೋತಷ್ಟು ಬೇಜಾರಾಗಿದೆ ಇವತ್ತು ನನಗೆ. DK ಶಿವಕುಮಾರ್ ಸೋಲನ್ನು ನನಗೆ ಅರಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಬ್ಬ ಒಳ್ಳೆಯ ನಾಯಕ ಅವರು. ಅದ್ರ ಬಗ್ಗೆ ತುಂಬ ನಾನು ವಿಶೇಷವಾಗಿ ಭಾಳ ಬೇಜಾರಾಗುತ್ತೆ. ಯಾಕಂದರೆ ಅವ್ರಿಗೆ ಇರುವಂಥ ವಿಷನ್ ಇವತ್ತು ನನ್ನ ಇಲಾಖೆಯಲ್ಲಿ ಕೂಡ, ಇವತ್ತು ಸ್ಪೋರ್ಟ್ಸ್ ಇಲಾಖೆಯಲ್ಲಿ ನಾನು ಸ್ಟೇಡಿಯಂ ಮಾಡಬೇಕು, ಹಲವಾರು ಬಾರಿ ನನ್ನ ಕಚೇರಿಗೆ ಬಂದಿದ್ದಾರೆ ಅವರು. ಅಂದರೆ ಒಬ್ಬ ಕಾಳಜಿ ಇರುವಂಥ ವ್ಯಕ್ತಿ ಸೋಲ್ಬಾರ್ದು ಯಾವತ್ತೂ ಕೂಡ. ಪ್ರಜಾಪ್ರಭುತ್ವದಲ್ಲಿ ಇವತ್ತು ಅಲ್ಲಿನ ಜನ ಯಾವ ರೀತಿ ಆರಿಸ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. ಮಾನ್ಯ ಮಂಜುನಾಥ್ ಅವ್ರ ಬಗ್ಗೆ ಕೂಡ ಒಳ್ಳೆಯ ಅಭಿಪ್ರಾಯ ಇದೆ, ಅದರಲ್ಲೇನಿಲ್ಲ. ಆದರೂ ಇವತ್ತು ಒಳ್ಳೆಯ ಧ್ವನಿಯಾಗಿ ಕೆಲಸ ಮಾಡುವಂಥವ್ರು ಸೋತ್ರೆ ತುಂಬ ದುಃಖ ಆಗುತ್ತೆ. ಅದಕ್ಕೆ ನಾನು ನಮ್ಮ ಮಾನ್ಯ ಸುರೇಶ್ ಅವ್ರ ಮೇಲೆ
ಅಷ್ಟು ವಿಶೇಷವಾಗಿರುವಂಥ ಕಾಳಜಿಯಿಂದ ಹೇಳ್ತಾ ಇದ್ದೀನಿ. ಬಳ್ಳಾರಿ ವಿಚಾರದಲ್ಲಿ ನಿಮಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ರಿ. ಈಗ ಒಂದು ವಿಚಾರ ಚರ್ಚೆಗೆ ಬಂದಿದೆ, ನಿಮಗೂ ಕೂಡ ಗೊತ್ತಿದೆ, ರಾಜೀನಾಮೆಗೆ ಒತ್ತಡ ಜಾಸ್ತಿ ಆಗ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಖಂಡಿತವಾಗಿ ಯಾರು ಕೂಡ ಒತ್ತಡ ಮಾಡಲಿಲ್ಲ, ನನಗೆ ಯಾರು ಕೂಡ ಹೇಳಿಲ್ಲ. ಯಾಕಂದರೆ ಈಗಿಲ್ಲ, ವಿರೋಧ ಪಕ್ಷಗಳು ಹೇಳ್ತಾ ಇರ್ತಾರೆ. ಯಾಕಂದರೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ, ಅದರಲ್ಲಿ ಕೂಲಂಕುಷ ತನಿಖೆ ಆಗ್ತಾ ಇದೆ. ತನಿಖೆಗೆ ಬಂದಮೇಲೆ ಇವತ್ತು SIT ಕೂಡ ಅಂತೇಳಿ ನಾನೇ ಹೇಳಿದ್ದು. ಇಲ್ಲ, ಯಾಕೆ ನಾನು ಸಚಿವನಾಗಿ ಇದರಲ್ಲಿ ತಪ್ಪಿತಸ್ಥರನ್ನ ನಾನು ಸಸ್ಪೆಂಡ್ ಮಾಡಿದೆ. ಅಲ್ಲಿರುವಂಥ ಒಬ್ಬ ಅಧಿಕಾರಿಗೆ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ವಿ. ಅವನು ಯಾತಕ್ಕಾಗಿ ಸತ್ತ, ಆ ಒಬ್ಬ ಚಂದ್ರಶೇಖರ್ ಅನ್ನುವಂಥ ಅಧಿಕಾರಿ ಪಾಪ ಒಳ್ಳೆ ಅಧಿಕಾರಿ ಇದ್ದ, ಅವ್ರು ಯಾವುದಕ್ಕೆ ಸತ್ತರು, ಇವನ್ನೆಲ್ಲ ಕೂಡ ಕೂಲಂಕುಷವಾಗಿ ನಾವು ಇದು ಮಾಡ್ತಾಯಿದ್ದೀವಿ, ತನಿಖೆ ಮಾಡ್ತಾಯಿದ್ದೀವಿ. ಆ ತನಿಖೆಯಲ್ಲಿ ತಪ್ಪಿತಸ್ಥರಿದ್ದರೆ ಖಂಡಿತವಾಗಿ ಮಾಡ್ತೀವಿ. ಆ ತನಿಖೆಯಲ್ಲಿ ಕೂಡ ಈಗಾಗಲೇ ಕೂಡ ನಮ್ಮ ಪ್ರೈಮ್ ಆಫೀಸ್ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬ್ಯಾಂಕಿನ ಎಂಪ್ಲಾಯೀಸ್ ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಅಧಿಕಾರಿಗಳು. ಅದಕ್ಕೆ ಅವರೆಲ್ಲರ ಬಗ್ಗೆ ಕೂಡ ತನಿಖೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಹಣವನ್ನು, ನಮ್ಮ ರಾಜ್ಯದ ಹಣವನ್ನು, ಜನರ ಸರ್ಕಾರದ ಇವತ್ತೇನು ತೆರಿಗೆ ಹಣವನ್ನು ₹1 ಕೂಡ ಪೋಲಾಗಕ್ಕೆ ನಾನು ಬಿಡೋದಿಲ್ಲ. ತೆಲಂಗಾಣದ ಅಕೌಂಟ್ಗಳಿಗೆ ಹೋಗಿದೆ ಅಂತ ಹೇಳ್ತಿದ್ದಾರೆ ಸರ್, ಇದ್ರ ಬಗ್ಗೆ? ಅದನ್ನೇ ಇವತ್ತೆಲ್ಲ ಕೂಡ ಅದನ್ನು ಹೇಳ್ತಾ ಇದ್ದಾರೆ, ಯಾವ ರೀತಿ ಹೋಗಿದೆ ಅದೆಲ್ಲ ಬ್ಯಾಂಕ್ ನೋಡ್ತಾ ಇದೆ. ಬ್ಯಾಂಕಿನ ವ್ಯವಹಾರಗಳಲ್ಲಿ ಏನಾಗಿದೆ ಅಂತೇಳಿ ಇವತ್ತು ಈ ಹಣ ಯಾವ ರೀತಿ ಟ್ರಾನ್ಸ್ಫರ್ ಆಗಿದೆ ಇವನ್ನೆಲ್ಲ ಕೂಡ ನೋಡ್ತಾ ಇದ್ವಿ. ತನಿಖೆಗೆ ಬಂದೇ ಬರುತ್ತೆ. ತನಿಖೆಯಲ್ಲಿ ಬಂದ ಮೇಲೆ ಅದು ಸತ್ಯಾಂಶ ಹೊರಗಡೆ ಬರುತ್ತೆ. BJP ಅವರು CBI ಕೊಡ್ರಿ ಅಂತ ಹೇಳಿದ್ದಾರೆ. 6ನೇ ತಾರೀಕಿನವರೆಗೂ ಗಡುವು ಕೊಡ್ತಾ ಇದ್ದಾರೆ ಸರ್. ಇಲ್ಲ, ನಾವೇ ಕೊಟ್ಟಿದ್ದೀವಿ ಅದನ್ನು CBIಗೆ. ಈಗಾಗಲೇ ಕೂಡ ಬ್ಯಾಂಕಿನ ಯಾವತ್ತೂ ಕೂಡ ಇದ್ದಿದ್ದಾಗ ಅದನ್ನೆಲ್ಲ ಕೂಡ CBIಗೆ ಹೋಗುತ್ತೆ. ಇವತ್ತು ಆ ರೀತಿಯಾಗಿ ಗಡುವು BJP ಅವರು ಕೊಡ್ತಿರ್ತಾರೆ. ಅದನ್ನೆಲ್ಲ ಕೂಡ ನಾವು ಪ್ರಕರಣದಲ್ಲಿ ಬೇಗ ಈಶ್ವರಪ್ಪ ಅವ್ರ ಪ್ರಕರಣನೇ ಬೇರೆ, ನನ್ನ ಪ್ರಕರಣನೇ ಬೇರೆ. ಇದರಲ್ಲಿ ಒಂದೊಂದು ಕೇಸಿಗೂ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಇವತ್ತು ನಾನು SIT ಇದೆ, ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಲಾಸ್ಟ್ ಸರ್ ಇದಿಷ್ಟು ಸಚಿವ B ನಾಗೇಂದ್ರ ಅವರ ಮಾತು. ಒಂದು ಕಡೆಗೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ತುಕಾರಾಂ ಅವರು ಗೆದ್ದಿರೋದಕ್ಕೆ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ನಾಗೇಂದ್ರ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಈ ಪ್ರಕರಣದಲ್ಲಿ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ, ನನ್ನ ಮೇಲೆ ರಾಜೀನಾಮೆ ಕೊಡುವ ಒತ್ತಡವೂ ಕೂಡ ಇಲ್ಲ. ಈಗಾಗಲೇ ನಾವು SITಗೆ ಕೊಟ್ಟಿದ್ದೀವಿ, ಅದರ ವರದಿ ಬಂದ ಬಳಿಕ ನಾವು ಮುಂದಿನದನ್ನು ಯೋಚನೆ ಮಾಡ್ತೀವಿ. ಭ್ರಷ್ಟರನ್ನ ರಕ್ಷಣೆ ಮಾಡುವ ಪ್ರಶ್ನೆ ಇಲ್ಲ ಅಂತ ನಾಗೇಂದ್ರ ಅವರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.